ನಾನಂತೂ ಹೇಳ್ತೀನಮ್ಮ ನಿಮ್ಮ ಅಪ್ಪಗೆ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದೀನಿ. ಏನು ಮಾಡೋಣ ಕೇಳ್ತಿಲ್ಲ, ಮಾರ್ತೀನಿ ಮಾರ್ತೀನಿ ಅಂತೈತಿ. ಹೋಗತ್ತ ನನಗಂತೂ ಯಪ್ಪ ಮನೇಲಿದ್ರು ಚಿಂತೆಕ್ಕಿಲ್ಲ. ಯಾತನ ಕಾಳಿದ್ರೆ ನಮ್ಮ ಕೈ ಸಂಪಾದನೆ ಮಾಡೋಕ್ಕಾಗಲ್ಲ ವಾಲಾನ. ಬೇಡ ಕಣಪ್ಪ ಬೇಡ ಬೇಡ ಅಂತ ಹೇಳಿ ಎಷ್ಟು ಹೇಳ್ತಾ ಇದ್ದೀನಿ ಕಣಮ್ಮ. ಏನು ಮಾಡೋಣ ನಿಮ್ಮ ಅಪ್ಪಯ್ಯ ಕೇಳಂಗೆ ಇಲ್ಲ. ಮನೆ ಇಲ್ಲ ಮತ್ತೆ ಎಲ್ಲಿ ಮನೆ ಕೆಮ್ತೀಯ ನೋಡಿ, ಮಳೆಗಾಲ ಬರ್ತೈತೆ, ಮಳೆಗಾಲ ಬಂದರೆ ಒಟ್ಟು ಸೋರುತ್ತೆ ಎಲ್ಲಿರಾನ ಅಂತೇಳಿ ಸಖತ್ತು ಯೋಚನೆ ಮಾಡ್ತೈತೆ ನಿಮ್ಮ ಅಪ್ಪ ಅಂತೂ. ಹಂಗಳ ಬಂದವ್ರು ನಮ್ಮ ರೇಖಮ್ಮರು ಉಂಡ್ರೆ ನಮ್ಮ ಅಮ್ಮಣ್ಣೆ. ಉಂಡ್ರಪ್ಪ ಬಾ, ನಿನ್ನೆ ಕಾಯ್ತಿದ್ರ ಅವರು. ಯಾಕೆ ಬರಲಿಲ್ಲ ಇಡತ್ತಾದ್ರು ಅಪ್ಪ ಎತ್ತಾಗೋತು ಅಂತ ಹೇಳಿ ಕಾಯ್ತಿದ್ರು. ಬಾ ಬಂದಿದ್ರು ಅವರು ಯಾರನ ಹೇಳಿದ್ದೀನಿ. ಯಾರೋ ಬೆಂಗ್ಳೂರವರು ಒಂದು 2 ಎಕರೆ ತಾಂಬ್ತೀವಿ ಅಂತ ಹೇಳವ್ರಮ್ಮ. ಅದಕ್ಕೆ ಸುಮ್ಮನೆ ಕೊಟ್ಬಿಡೋಣ ಅಂತೇಳಿ ಸುಮ್ಮನೆ ಕೊಟ್ಬಿಟ್ಟು ಅತ್ತ ನೀಟಾಗೆಲ್ಲ ಮನೆ ಕಟ್ಬಿಡೋಣ, ನೀಟಾಗೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಕೊಟ್ಬಿಡ್ತೀನಿ ಮತ್ತೆ ಸುಮ್ಮನೆ ಬಿಡ ಮತ್ತೆ ಹೋಗ್ಲಿ. ಸುಮ್ಮನೆ ಕೊಟ್ಬಿಡ್ತೀನಿ ಎಲ್ಲ. ಬೇಡ ಕಣಪ್ಪ ಕೈಲಿ ಅದನ್ನೇ ಮಾತಾಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ ನಿಂತಾಗೆ. ಬೇಡ, ಹೊಲ ಮಾತ್ರ ಮಾರ್ಬೇಡ, ನಮ್ಮ ಕೈಲಿ ಸಂಪಾದನೆ ಮಾಡೋಕ್ಕಾಗಲ್ಲ. ಮತ್ತು ಇನ್ನೇನು ಮಾಡೋಣ, ನಿಂದೆ ಒಂದು ಕಾತಿಯಮ್ಮ. ನಿಮ್ಮಮ್ಮ ಇನ್ನೂ ಹಂಗೆ ಹೇಳ್ತಾಳೆ, ನೀನು ಹಂಗೆ ಹೇಳ್ತೀಯ. ಮತ್ತು ನಾವು ಏನು ಮಾಡ್ಬೇಕು ಹೇಳು? ಮನಿಲ್ಲ ಏನಿಲ್ಲ, ನೋಡಿದ್ಯಾ ನಮ್ಮ ಪರಿಸ್ಥಿತಿ ಹೆಂಗೈತಿ ಅಂತ ಹೇಳಿ. ಮನೆ ಕೆಮ್ಮಕ್ಕಾಗಲ್ಲ ಮರಿಕಮ್ಮ. ಮಳೆ ಬಂದರೆ ಜೀವೆಲ್ಲ ಬುಗ್ಗುಟ್ಟುತ್ತೆ. ಹುಡುಗರು ಮಕ್ಳನ್ನ ಕಟ್ಕೊಂಡು ಎತ್ತ ನಾವು ಹೋಗೋಕ್ಕಾಗುತ್ತೆ ಮನೆ ಕೆಮ್ಮಕ್ಕೆ. ಹುಡುಗರು ಬೇರೆ ಬಂದರೆ ಯಪ್ಪ ಮನೆಯೆಲ್ಲ ಸೋರುತ್ತೆ, ನೀನು ರೆಡಿ ಮಾಡಿಸಲ್ಲಪ್ಪ ಅಂತವೆ. ರೇಖಾ ನೀನೇ ಮಾತಾಡು, ನಿಮ್ಮ ಅಪ್ಪ ಇಂತಾಗೆ ನೀನೇ ಮಾತಾಡು. ಅಪ್ಪ ನಾವು ಸೈಟ್ ತಗೋಬೇಕು ಅಂತೇಳಿ ಇದ್ದೀವಿ. ಅದಕ್ಕೇ ಇವರು ಸೈಟ್ ಏನು ತಗೊಂಬೋದೇನು ಬೇಡ ಅಂತ ಹೇಳ್ತಾ ಇದ್ದಾರೆ. ಸೈಟ್ ತಗೊಂಬೋದು ಬೇಡ, ನಿಮ್ಮ ಅಪ್ಪ ಇರ್ದವಲ್ಲ ನನಗೆ ಕೊಡೋಕೆ ಕೇಳು, ನಾನೇ ಕೊಡ್ತೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೇ ನೀವು ಒಂದಿಟ್ಟು ಇಟ್ಕೊಂಡಿರ್ತೀರಾ ಸಾಕು, 1 ಎಕರೆ ಕೊಟ್ಟು ನೀನು 1 ಎಕರೆ 1.5 ಎಕರೆ ಕೊಡು ಸಾಕು. ಅರ್ಧ ಎಕರೆನೇ ಕೊಡಪ್ಪ, ಅರ್ಧ ಎಕರೆ ಕೊಡು ಸಾಕು. ಅರ್ಧ ಎಕರೆ ಕೊಟ್ಟು ನೀನು ಮನೆ ಕಟ್ಕೆ. ಅರ್ಧ ಎಕರೆನೇ ಕೊಡು ಸಾಕು. ನಾವು ಒಂದು 6-7 ಲಕ್ಷ ಇತ್ತು, ಅದಕ್ಕೆ ನಾವು ಸೈಟ್ ತಗೋಣ ಅಂತ ನೋಡಿವಿ. ಅದಕ್ಕೆ ಸೈಟ್ ಇನ್ನೇನು ಬಿಡತ್ತಾ, ನಿಮ್ಮ ಅಪ್ಪ ಹೆಂಗೆ ಮನೆ ಕಟ್ಕೊಂತಾರೆ, ದುಡ್ಡು ಕೊಡೋಣ ಅಂತ ಅಂದೆ ನಾನು. ಅದಕ್ಕೇ ಇವಾಗ ದುಡ್ಡು ಕೊಟ್ಟರೆ ಅವ್ರು ಇನ್ಯಾತ್ರ ಕೊಡ್ತಾರೆ? ತಿರ್ಗ ಏನು ದುಡಿಯೋಕ್ಕೇನೋ ಅಲ್ಲಿ ಯಾರೂ ಇಲ್ಲ, ದುಡಿಯೋರು ಯಾರೂ ಇಲ್ಲ, ತಿರ್ಗ ಕೊಡೋಕ್ಕೆ ಯಾವ ಥರ ಕೊಡ್ತಾರೆ? ಅದಕ್ಕಾಗಿನ ಸುಮ್ಮನೆ ಒಂದು ಅರ್ಧ ಎಕರೆ ಮಾಡಿಸ್ಕೆಮನ ಹೊಲನ ಅಂತ ಅಂದ್ಲಪ್ಪ ಇವಳು. ಸುಮ್ಮನೆ ಬೇರೆಯವ್ರಿಗೆ ಕೊಟ್ಟರೆ ಯಾಕೆ, ಮುಂದಿನ ನಮಗೆ ಬರುತ್ತಲ್ಲ ಅದ್ರಾಗೆ ಅಂತ. ಈಗಪ್ಪ 1 ಎಕರೆ ಕೊಡು, ಅದು ಮನೇದು ಎಷ್ಟೈತೆ, ಮನೇದು ಏನೈತೆ, ಹೊಲದ್ದು ಏನೈತೆ ಅದನ್ನು ಯಾರನ್ನ ಕುಂಡ್ರಿಸ್ಕೊಂಡು ಮಾತಾಡೋಣ. ಯಾರನ್ನ ಕುಂಡ್ರಿಸ್ಕೊಂಡು ಮಾತಾಡಿ 1 ಎಕರೆ ಹೊಲಕ್ಕೆ ಎಷ್ಟು ಬೆಲೆ ಬಾಳುತ್ತೆ ಅಷ್ಟು ಇವರು ದುಡ್ಡು ಕೊಡ್ತಾರೆ. ಇವಾಗ ಸದ್ಯಕ್ಕೆ 6-7 ಲಕ್ಷ ಐತೆ. ಇನ್ನು ನೀವು ಇನ್ನೂ ಕಿತ್ತು ಎಲ್ಲ ಕಟ್ಟೋ ಅಷ್ಟೊತ್ತಿಗೆ ಒಂದೇ ಸತಿ ಕೊಡೋಕ್ಕಾಗಲ್ಲ. ಅದಕ್ಕೆ ನಾವು ಅಲ್ಲೆಲ್ಲ ಸೈಟ್ ತಗೊಂಡು ಅಂತ ನೋಡಿದ್ವಾ, ಒಂದು 6-7 ಲಕ್ಷ ಇತ್ತು. ಅವ್ರೇನು ಹೇಳಿದ್ರು 9 ಲಕ್ಷ ಹೇಳ್ತಾ ಇದ್ದಾರೆ ಸೈಟ್. ನೀವು ಒಂದೇ ಸತಿ ಕೊಟ್ಟು ತಗೊಂಬಕ್ಕಾಗಲ್ಲ. ಅದಕ್ಕೆ ಅತ್ಲಾಗೆ ಇನ್ನೇನು ಮನೆ ಕಟ್ಟಿರಿ ನೀವು, ಏನು ಒಂದೇ ಸತಿನ ನಾವೇನೇನು ಕೊಡಂಗಿರಲ್ಲ. ಇವಾಗ ನೀನು ಯಾರನ್ನ ಕುಂಡ್ರಿಸ್ಕೊಂಡು ಮಾತಾಡಿ ಎಷ್ಟಾಗುತ್ತೆ ಏನು ಎಷ್ಟು ಆಯ ಅಂತೇಳಿ ಮನೆಗೆಲ್ಲ ಮಾತಾಡು. ಅದಕ್ಕೇ ನಾವೇ ತಾಮನ ಅಂತ ಇದೀವಪ್ಪ 1 ಎಕರೆ ಹೊಲನ. ಹೆಂಗೆ ಮಾಡ್ತೀಯ ನೋಡು, ನಮಗೆ ಕೊಡೋದಾದರೆ ಕೊಡು, ಇಲ್ಲ ಬೇರೆಯವ್ರಿಗೆ ಕೊಡ್ತೀನಿ. 2 ಎಕರೆ ಕೊಡೋದು, ನಾವು 2 ಎಕರೆ ಸುಮ್ಮನೆ ಕಳೆದ್ರೆ ಅಧ್ವಾನ ಆಗುತ್ತೆ, ಸುಮ್ಮನೆ ಇದಾಗ್ಬಿಡುತ್ತೆ, ಸುಮ್ಮನೆ ಕಡೆಗೆ ಹೋಗ್ಬಿಡುತ್ತೆ. ಕಂಡರಿಗೆ ಕೊಟ್ಬಿಟ್ರೆ ನಾಳೆ ಹೊತ್ತಿನ ನಮಗೆ ಸಮಸ್ಯೆಗಳು. 2 ಎಕರೆ ಗಟ್ಟಲೆ ಹೊಲ ಮಾರಿ ಯಾಕೆ ಸುಮ್ಮನೆ 2 ಎಕರೆ ಹೊಲ ಮಾರಿ ದುಡ್ಡು ಉಳಿಯಲ್ಲ. 1 ಎಕರೆ ಮನೆ ಕಟ್ಕೊಂಬಕ್ಕೆ ಏನೈತೆ ಅಷ್ಟು ಮಾರ್ಕೊಂಡ್ರೆ ಸಾಕಣಪ್ಪ. ಸರಿ ಆಯ್ತು ಹೇಳಮ್ಮ, ಹಂಗೆ ಮಾಡೋಣ. ಹಿಂಗೆ ಅಂದಿದ್ರೆ ನಾನು ಯಾವಾಗಲೂ ಹೇಳ್ತಿದ್ದೆ. ನಾನು ಇವತ್ತು ಹೇಳ್ಬಿಟ್ಟೆ ಮಾತಾಡೋಣ ಅಂತ ಹೇಳಿದ್ನಿ ಅವ್ರಿಗೆ. ಹಂಗಾರೆ ಕೊಡಲ್ಲ ಅಂದ್ಬಿಡ್ತೀನಿ. ನೀನು ಯಾವಾಗ ಹಿಂಗೆ ಹೇಳ್ಬಿಡ್ತಾರೆ ಕಮ್ಮ, ನೀನು ಹೇಳ್ಬಿಟ್ಟ ನನ್ನ ಮನಸ್ಸಿಂದ ತೆಗ್ದು ಹಾಕ್ಬಿಡ್ತೀನಿ. ನಿನ್ನ ಹೊಲ ಮರ ಯೋಚನೆನೇ ಇಲ್ಲ ನನ್ನ ತಗಿನ. ಅಷ್ಟೇ, ನಾನು ಇಲ್ಲೋಡು ತಲೆ ಕೆಡಿಸ್ಕೊಂಬಲ್ಲಿ ಪಟ್ಟು ನೀವು 1 ಎಕರೆ ಮಾಡಿಸ್ತೀವಿ, ನೀವೇ ಕಟ್ಟಿಸ್ಕೊಡ್ರಿ ಅಷ್ಟೇನಿ. ಅದೇನೈತೆ ಕುತ್ಕೊಂಡು ಮಾತಾಡೋಣ. 1 ಎಕರೆಗೆ ಮಾತಾಡಿ ಅದೇನೋ ತೀರ್ಮಾನ ಮಾಡ್ಕೊಂಬನ ಅಷ್ಟೇನೆ. ಅದೇ ನಾವು ತಗೊಂಬನ ಅಂತಿದ್ವಾ. 9 ಲಕ್ಷ ಹೇಳ್ತಾರೆ, ತೀರಾ ಸಾಲ ಮಾಡಿ ತಗೊಂತೀವೇನು, ಯಾತನ ಒಡವೆ ಗಿಡವೆ ಯಾತನ ಇಕ್ಕಿ ತಗೊಂತೀವೇನು. ಅದಕ್ಕೆ ಇವಳು ಬೇಡ ಹೊಲ ಯಾಕೆ ಸುಮ್ಮನೆ ಬೇರೆ ಕಡೆಗೆ ಹೋಗುತ್ತೆ, ಕಂಡರ್ಗೆ ಯಾಕೆ ಬಿಡಬೇಕು, ಕಂಡರಿಗೆ ಬಿಟ್ಟರೆ ಕಂಡರ್ ತಂದು ಕೊಂಡಿಸಿದ್ರೆ ನಾಳೆ ಹೊತ್ತಿನ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೇ ಓನಪ್ಪ ಸುಮ್ಮನೆ ಹಂಗೆ ಮಾಡು. ಸುಮ್ಮನೆ ಹಂಗೆ ಮಾಡಿ ನೋಡಿ, ಯಾರು ತಗೋ ಏನು ಮಾತಾಡಕ್ಕೆ ಹೋಗ್ಬಿಡ್ರಿ 1-2 ದಿನ. ಸುಮ್ಮನೆ ಜನ ಒಟ್ಟುರ್ಕಂತಾರೆ. ನಮ್ಮೂರಾಗಿದ್ದು ಜನ ಸರಿ ಇಲ್ಲ, ಒಟ್ಟುರಿ ಜನ. ಅದಕ್ಕಾಗಿನ ಯಾರು ತಗೇನು ಮಾತಾಡಕ್ಕೆ ಹೋಗ್ಬಿಡ್ರಿ 1-2 ದಿನ. ಸರಿ ಆಯ್ತು ಹೇಳಪ್ಪ, ಹಂಗೆ ಮಾಡೋಣ. ನನಗೂ ಚಿಂತೆ ಆಗಿತ್ತು, ನನಗೂ ಮಾರೋಕ್ಕೆ ಇಷ್ಟ ಇಲ್ಲ. ಏನು ಮಾಡ್ತೀವಿ ಅತ್ಲಾಗೆ ಮನೆ ಇಲ್ಲ ಅಂಬೋದಕ್ಕೋಸ್ಕರ ಒದ್ದಾಡ್ತಾ ಇರೋದು ಅಷ್ಟೇ. ಏನು ಮಾಡೋಣ ಇವಾಗ. ಹಂಗೆ ಮಾಡಿರಿ ಸುಮ್ಮನೆ ನೀವು. ಅದೇನೋ 1 ಎಕರೆಗೆ ಬೆಲೆ ಬಾಳುತ್ತೆ, 1 ಎಕರೆಗೆ ಏನಲ್ಲ ಅಂದ್ರೆ ಒಂದು 10 ಲಕ್ಷ ಬೆಲೆ ಬಾಳುತ್ತೆ. ಇಲ್ಲಿ 10 ಲಕ್ಷ, ಅವರು ಒಂದು 12 ಲಕ್ಷಕ್ಕೆ, ಒಂದು 15 ಲಕ್ಷಕ್ಕೆ ಹೇಳಿದೆ ನಾನು. ಅದಕ್ಕೆ ಅವ್ರೊಂದು 10 ಲಕ್ಷಕ್ಕೆ ಬರ್ತಾರೆ.
ಅದೇ 10 ಲಕ್ಷ ಅಂತ ಕೊಟ್ಬಿಡ್ರಪ್ಪ. ಸುಮ್ಮನೆ ಒಂದು ಎಕ್ರಿಗೆ 10 ಲಕ್ಷ ಕೊಡ್ರಿ, ಏನು ಉಳಿದಿರೋದು ನಾವು ಇಟ ಮಾಡ್ಕೊಂಡು ಕಟ್ಕೊಂತೀವಿ, ಗ್ರಾಂಟ್ ಆಗುತ್ತೆ ಇಟ ನೋಡಿ ಆಗುತ್ತತ್ತು. ಅದೇ ಅಷ್ಟೇ, 10 ಲಕ್ಷ ಅಂದರೆ ನಾವು ಕೊಡ್ತೀವಿ, ಅದ್ರ ಮೇಲೆ ಅಂದರೆ ಆಗಲ್ಲ. 10 ಲಕ್ಷ ಕೊಟ್ಟು ಅತ್ಲಾಗೆ ಮನೆ ಕಟ್ಟಿಸ್ಕೇಳ್ರಿ, ನಾವು ಕೊಡ್ತೀವಿ, ನಮ್ಗೊಂದು ಎಕರೆ ಮಾಡಿಸ್ರಿ ಅಷ್ಟೇ. ಆಮೇಲೆ 7 ಭಾಗದ್ದು 1 ಎಕರೆ ಬರುತ್ತೆ, ಅದು ಸಾಕತ್ತ. ಮಸ್ತ್ ಆಗುತ್ತೆ. ಹಂಗೆ ಮಾಡಿ ನಾವೇ 10 ಲಕ್ಷ ಕೊಡ್ತೀವಿ, ಕಟ್ಟಿಸ್ರಿ. ಯಾರಿಗ ನಮ್ಮ ಅಪ್ಪಂದ ಕೊಟ್ಟು ಜಲ್ದೆಲ್ಲ ಮನೆ ಕಿತ್ತುಬಿಟ್ಟು ಯಾರಿಗ ನಮ್ಮ ಅಪ್ಪಂದ ಕೊಡ್ರಿ, ಅಪ್ಪಂದ ಕೊಟ್ಟು ಕೊಟ್ಟಿಸ್ಕೇಳ್ರಿ ಜಲ್ದು. ಸರಿ ಆಯ್ತು ಹೇಳು, ಹಂಗೆ ಮಾಡೋಣ. ಏನು ಒಂದೇ ತಡಿ, ನಾನು ಸುಮ್ಮನೆ ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ಕೊಟ್ಬಿಡೋಣ ಅಂತ ಇದ್ದೀನಿ. ಎಲ್ಲ ಅವರೇ ಎಲ್ಲ ತಗೊಂಡು ಕಟ್ಟಿಸ್ತಾರೆ, ಹಂಗೆ ಕೊಟ್ಬಿಡೋಣ ಅಂತ ಇದ್ದೀನಿ. ಸರಿ ಆಯ್ತು, ಕೊಡು. ಎಷ್ಟು ಲಕ್ಷಕ್ಕೆ ಅಂತ ಹೇಳಿ ವಾಪರ್ಸಿ ಕೇಳು. ಅದೇ ಇಲ್ಲೊಬ್ರು ಕೊಟ್ಟಿರೋ 13 ಲಕ್ಷಕ್ಕೆ, ಯಾರ್ದ ಒಬ್ರದು ಭಾಳ ಚೆನ್ನಾಗಿ ಕಟ್ಟಿದ್ದಾರೆ, ಅದಕ್ಕೆ 13 ಲಕ್ಷಕ್ಕೆ ಸುಮ್ಮನೆ ವಾಪರ್ಸ್ಬಿಡೋಣ ಅಂತ. 13 ಲಕ್ಷ ಅತ್ಲಾಗೆ 2 ರೂಮು ಹಾಲು ಅಡುಗೆ ಮನೆ, ಸಾಕು. ಬಾತ್ರೂಮ್ ಬಚ್ಚಲು ಮಾಡಿಸ್ಬಿಡೋದು ಅಂತ ಒಯ್ದಿನಪ್ಪ. 13 ಲಕ್ಷಕ್ಕೆ ಇಲ್ಲಿ ವಾಪಸ್ ಸೇರಿ ಅಷ್ಟು ಕಟ್ಟಿಬಿಟ್ರೆ ಸಾಕಿ. ನಾನು 3 ಲಕ್ಷ ನಾವು ಹಾಕ್ಕೊಂಡು ಕಟ್ಕೊಂತೀವಿ. 3 ಲಕ್ಷ ನಾನು ತಗೊಂಡು 3 ಲಕ್ಷ ಐತೆ, ಅದು ಹಾಕಿ ಕಟ್ಬಿಡ್ತೀನಿ. ಹಂಗೆ ಮಾಡ್ಮಮ್ಮ, ಒಳ್ಳೆ ನಿರ್ಧಾರ ನೋಡಿ. ನಾ ಒಂದಿಟ್ಟು ಸುಮ್ಮನಾಗಿದ್ರೆ ಇವತ್ತು ಸುಮ್ಮನೆ ಕಡೆಗೆ ಹೋಗೋದ್ವಲ್ಲ. ಯಾಕೆ ಸುಮ್ಮನೆ ಇವಾಗ ನೀನೊಂದು 3 ಲಕ್ಷ ಹಾಕ್ಬಿಟ್ಟು 13 ಲಕ್ಷಕ್ಕೆ ಸುಮ್ಮನೆ ವಾಪರ್ಸಿ ಕಟ್ಟಿಸ್ಬಿಡು. ಯಾವುದಿರಲ್ಲ, ಕಿತ್ತು ವಾಪರ್ಸ್ಬಿಟ್ರೆ ಅವರೆಲ್ಲ ಒಪ್ಪತ್ಕೊಂಡು ಕಟ್ಬಿಡ್ತಾರೆ. ಅಯ್ಯಪ್ಪ, ಸೈಡ್ ತಮ್ಮನೆ ಬದ ನಾನು ಬಿಡಪ್ಪ ತಾಯಿ ಏನು ತಮ್ತಿ ಅತ್ತ ಅಂತ ಅಂದೆ. ಅದಕ್ಕೇನೆ ಏನು ಮಾಡೋಣ ಇವಾಗ ದುಡ್ಡು ಇಕ್ಕೊಂಡು ಅಂತ ಹೇಳ್ತಿತ್ತು. ಅದಕ್ಕೆ ಅತ್ಲಾಗ ಸುಮ್ಮನೆ ತಗೊಬಿಡೋಣ ವಲನ ಅಂತ ನಾನು ಬೇಡ ಅಂತ ಹೇಳ್ದೆ ಕಣಮ್ಮ. ರೇಖಮ್ಮ ಕೇಳಲಿಲ್ಲ, ನಾನು ಬಡ್ಕೊಂಡೆ. ಇವತ್ತು ಆಲೆ ಎಲ್ಲಿ ಮಾತಾಡ್ಕೊಂಡೇ ಬರುತ್ತೋ ಏನೋ ಹೋಗಿ ಅಂತ ಅಂದ್ಕೊಂಡೆ ನಾನು. ಹೆಂಗ ಸದ್ಯ ಮಾತಾಡ್ಕೊಂಡು ಬಂದಿಲ್ಲ. ಅದೇ ನಾನು ಹೇಳ್ದೆ 15 ಲಕ್ಷ 30 ಲಕ್ಷ ಅಂತ ಕಳಿಸ್ದೆ. 2 ಎಕರೆ ಕೊಡ್ತೀನಿ, 30 ಲಕ್ಷ ಕೊಡ್ರಿ ಅಂತ ಹೇಳಿದ್ದೆ. ಅದೆಲ್ಲ ಅವ್ರೇನೋ ಬತ್ತೀವಿ ಅಂತ ಹೋಗಿ ಅವ್ರು ಇನ್ನೇನು ತೀರ್ಮಾನ ಆಗಿರಲಿಲ್ಲ. ಹೆಂಗ ಬಿಡು, ಕೊಡಲ್ಲ ಅಂತ ಹೇಳ್ಬಿಡ್ತೀನಿ ಪಟ್ ಅಷ್ಟೇನು. ನಾವು ಕೊಡಲ್ಲ ಪಟ್ಟು, ನಾವು ಮಾರಲ್ಲ ಅಂತ ಹೇಳ್ಬಿಡ್ತೀನಿ ಸುಮ್ಮನೆ. ಹಂಗೆ ಹೇಳು, ಸುಮ್ಮನೆ ಮಾರಲ್ಲ ಅಂತ ಹೇಳು. ಯಾರಿಗಾನ ಕೇಳಿರಿ, ಜನ ಮಾರಲಿ ಅಂತಾರೆ. ಮನೆ ಕಟ್ಕೊಂಬಕ್ಕೆ ಹೊಲ ಮಾರಲಿ ಹೇಳು ಅಂತಾರೆ. ನಮ್ಮ ಕೈಯಾಗೆ ಹುಡುಗರು ಇದ್ದಾರೆ, ಅದಕ್ಕಾಗಿ ನಮ್ಮ ಮುಂದೆ ಹುಡುಗರು ಭವಿಷ್ಯಕ್ಕೆ ನೋಡ್ಕೋಬೇಕು. ಆ ಹುಡುಗರದು ಮುಂದೆ ಎಷ್ಟು ತೊಂದರೆ ತಾಪತ್ರ ಇರುತ್ತೆ. ಅದಕ್ಕೆ ಮತ್ತೆ ನಾನು ಅರ್ಧ ಎಕರೆ ತಾಮನು ಅಂದ್ಕೊಂಡೆ. ಅರ್ಧ ಎಕರೆ ಅಂದರೆ ಸುಮ್ಮನೆ ಅದು ರಿಜಿಸ್ಟರ್ ಆಗಲ್ಲ, ಏನಾಗಲ್ಲ. 1 ಎಕರೆ ಮಾಡಿಸ್ಬಿಡು ಮಾಮ. 1 ಎಕರೆ ಆದರೆ 10 ಲಕ್ಷ ಕೊಡ್ತೀನಿ. 1 ಎಕರೆ 10 ಲಕ್ಷ ಕೊಟ್ಟು ತಗೊಬಿಡೋಣ ಅಂತ. ಸರಿ ಆಯ್ತು ಹೇಳಪ್ಪ, ಹಂಗೆ ಮಾಡೋಣ. ಯಾರನ್ನ ಕುಂಡ್ಸ್ಕೊಂಡು ಮಾತಾಡಿ, ಅದು ಯಾರನ್ನೋ ಒಬ್ರು ಇರಬೇಕು. ನಾಳೆ ಹೊತ್ನಾಗ ಏನೋ ತೊಂದರೆ ಆದರೆ ಯಾಕೆ, ನಾಳೆ ಹೊತ್ನಾಗ ಯಾರನ್ನ ಕುಂಡ್ಸ್ಕೊಂಡು ಮಾತಾಡ್ಬಿಡೋಣ. ಸರಿ ಆಯ್ತು ಹೇಳು ಮಾಮ. ಒಂದಿನ ಬರ್ರಿ ನಮ್ಮೂರಿಗೆ ಮಾತಾಡೋಕ್ಕಾಗುತ್ತೆ. ಒಂದಿನ ಬಂದು ಮಾತಾಡ್ಕೊಂಡು ಬರೋಣ. ಅದೇ ನಾವು ಅದನ್ನೇ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೀವು ಹೇಳ್ರಿ, ವಾಪಸ್ದಾಗ ಕೊಡ್ತೀನಿ, 50,000 ಅಡ್ವಾನ್ಸ್ ಕೊಡ್ತೀನಿ. ಸರಿ ಆಯ್ತು ಹೇಳು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಮ್ಮಪ್ಪ ಅವ್ರ ಹೊಲನ 1 ಎಕರೆನ ನಾವೇ ತೊಗೊಂಡಿರೋದು. ಯಾಕಂದರೆ ಅವಾಗ ಮನೆ ಕಟ್ಟಬೇಕು ಅಂತ 2 ಎಕರೆ 5 ಎಕರೆ ಹೊಲದಾಗೆ 2 ಎಕರೆ ಮಾರಬೇಕು ಅಂತ ಡಿಸೈಡ್ ಮಾಡಿದರು. ಅದಕ್ಕೇ ಮಾರೋದು ಬೇಡ, ಸುಮ್ಮನೆ ಯಾಕೆ ಕಡಿಗೆ ಹೋಗುತ್ತೆ ಅದು ಅಂತ ಹೇಳಿ ನಾವು ಸೈಟ್ ತಗೋಬೇಕು ಅಂತಿದ್ವಿ. ಒಂದು 6 ಲಕ್ಷ ಇತ್ತು. ಇವರು ಸಾಲಾಗಿಲ್ಲ ಮಾಡಿ ಸೈಟ್ ತಗೊಂಬನ ಎಲ್ಲಾದ್ರೂ ಟೌನ್ಗಳಿಗೆ ಅಂತ ನೋಡಿದ್ರು. ಅಲ್ಲೂ 9-10 ಲಕ್ಷ ಹೇಳಿದ್ರು ಸೈಟ. ಅದಕ್ಕೇ ಬೇಡ ಬಿಡು ಇನ್ನೇನು ಅಂತ ಹೇಳಿ ಇವಾಗ ಒಂದು 10 ಲಕ್ಷಕ್ಕೆ 1 ಎಕರೆನ ಕೊಟ್ಟಿದ್ದೀವಿ. ಇನ್ನು ಉಳಿದೇ ಇರೋದು ಹಾಕಿ ಮಾಡಿಸಿದ್ದಾರೆ. ಇನ್ನು ಏನೇನು ಆಗಬಹುದು, ಇದಿನ್ನು ಯಾವ್ಯಾವ ರೀತಿ ಆಗುತ್ತೆ, ಯಾವ್ಯಾವ ರೀತಿ ಮುಂದೆ ಇನ್ನೂ ಆಗುತ್ತೆ ಅಂತ ಹೇಳಿ ನೋಡ್ತಾ ಇರ್ರಿ. ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.